ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 45ನೇ ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಇದು ಎಕ್ಸೆಲ್ ಸಾಲ್ವರ್ನ 3ನೇ ಭಾಗ. ಇದರಲ್ಲಿ ನಾನು ಇನ್ನಷ್ಟು ಸಂಕೀರ್ಣವಾದಂಥ ಒಂದು ಬಿಸ್ನೆಸ್ ಪ್ರಾಬ್ಲಮನ್ನು ಎಕ್ಸೆಲ್ ಸಾಲ್ವರ್ ಮುಖಾಂತರ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಫಂಕ್ಷನನ್ನು ಹೇಗೆ ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಒಂದು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಎದುರು ಒಂದು ಡೇಟಾ ಸೆಟ್ ಇದೆ. ಇದರಲ್ಲಿ ಒಂದು ಕಂಪನಿ 3 ಉತ್ಪನ್ನಗಳನ್ನು ಉತ್ಪನ್ನ ಮಾಡಿ ಮಾರಾಟ ಮಾಡ್ತಾ ಇದೆ. ಉದಾಹರಣೆಗೆ ಮೌಸು, ಕೀಬೋರ್ಡ್ಸು ಮತ್ತು USB ಹಬ್ಸ್ ಅಂತೇಳಿ. ಈಗ ಲಾಸ್ಟ್ ಮಂತಿನ ಅಥವಾ ಕಳೆದ ತಿಂಗಳ ಬ್ಯಾಲೆನ್ಸ್ ಶೀಟನ್ನು ಅಥವಾ ಸೇಲ್ಸ್ ಡೀಟೇಲ್ಸನ್ನು ತೆಗೆದು ನೋಡಿದಾಗ ಈ ಕಂಪನಿ ಒಂದು ಮೌಸಿನ ಮೇಲೆ $25 ಅಥವಾ $25 ಪ್ರಾಫಿಟ್ ಮಾಡಿದೆ. ಕೀಬೋರ್ಡ್ ಮೇಲೆ 45, USB ಹಬ್ಬಿನ ಮೇಲೆ $15 ಪ್ರಾಫಿಟ್ ಮಾಡಿದೆ. ಅದೇ ಥರ ಕೆಲವು ರಿಕ್ವೈರ್ಮೆಂಟ್ಸ್ ಏನಿತ್ತು ಅಂದರೆ 45 ಯೂನಿಟ್ಸ್ ಲೇಬರ್ ಸಿಗ್ತಾಯಿದೆ ಅಥವಾ ಯೂಸ್ ಮಾಡಿಕೊಂಡಿದೆ. ಅದೇ ಥರ ಟೈಮು ಬಂದುಬಿಟ್ಟು ಇನ್ನು ಹವರ್ಸಲ್ಲಿ ಅಂದರೆ 40 ನಿಮಿಷಗಳ ಟೈಮನ್ನು ಒಂದು ಮೌಸ್ ಪ್ರೊಡ್ಯೂಸ್ ಮಾಡೋಕ್ಕೆ ತಗೊಂಡಿದೆ. ಅದೇ ಥರ ಈ ವಸ್ತುಗಳಿಗೆ ಈ ಥರದ ಡಿಮಾಂಡ್ ಇದೆ. ತಿಂಗಳಲ್ಲಿ 5000 ಮೌಸು ಸೇಲ್ ಆಗ್ತಾಯಿದೆ. ಕೀಬೋರ್ಡ್ ಬಂದುಬಿಟ್ಟು 6500 ಸೇಲ್ ಆಗಿದೆ. ಅದೇ ಥರ USB ಹಬ್ಸ್ ಬಂದುಬಿಟ್ಟು 7000 ಸೇಲ್ ಆಗಿದೆ. ಈಗ ನಾನು ಈ ಡೇಟಾವನ್ನು ಯೂಸ್ ಮಾಡಿಕೊಂಡು ನನ್ನ ಒಂದಷ್ಟು ಕ್ಯಾಲ್ಕುಲೇಷನ್ಸನ್ನು ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಹೇಗೆ ನಾನು ಅರ್ನ್ ಮಾಡ್ಬೋದು ಅಂತ. ಉದಾಹರಣೆಗೆ ನಾನು ನನ್ನ ಎಲ್ಲ ಮಂತ್ಲಿ ಡಿಮಾಂಡ್ಗಳನ್ನು ಪೂರೈಕೆ ಮಾಡಲಿಕ್ಕೆ ಹೋದರೆ ನನಗೆ 5,22,500 ಪ್ರಾಫಿಟ್ ಬರ್ತಾಯಿದೆ. ಆದರೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ. ನನ್ನ ಹತ್ರ ಲೇಬರ್ ಅವರ್ಸು ಅಂದರೆ ನನ್ನ ಹತ್ರ ಇರುವಂಥ ಲೇಬರ್ ಕೆಪಾಸಿಟಿ ಗರಿಷ್ಠ ಅಂದರೆ 10,000 ಮಾತ್ರ, ಅಷ್ಟೇ ಜನ ಎಂಪ್ಲಾಯೀಸ್ ಇರುವಂಥದ್ದು. ಆಮೇಲೆ ಪ್ರೊಡಕ್ಷನ್ ಅವರ್ಸ್, ಅದೇ ಥರ ಟೈಮ್ ಸಿಗುವಂಥದ್ದು 30 ದಿನದಲ್ಲಿ 5,000 ಅವರ್ಸು. ಹಾಗಾಗಿ ಈ 3 ಕಂಡೀಷನ್ಗಳನ್ನು ಇರಿಸಿಕೊಂಡು ನಾನು ಹೇಗೆ ಗರಿಷ್ಠವಾದಂಥ ಪ್ರಾಫಿಟನ್ನು ಪಡಿಬೋದು ಅನ್ನುವಂಥದ್ದನ್ನು ನೋಡ್ಬೋದು. ನಾನು ಇಲ್ಲಿ ಎಲ್ಲ ಡಿಮಾಂಡ್ಗಳನ್ನು ಪೂರೈಕೆ ಮಾಡಲಿಕ್ಕೆ ಹೋದರೆ ನನಗೆ ಲೇಬರ್ ಅವರ್ 5,950 ಬೇಕಾಗುತ್ತೆ. ಗರಿಷ್ಠವಾಗಿ ನನ್ನ ಹತ್ರ 10,000 ಲೇಬರ್ ಅವರ್ಸ್ ಇದ್ದಾವೆ. ಓಕೆ. ಅದೇ ಥರ ಪ್ರೊಡಕ್ಷನ್ ಅವರ್ಸ್ ಬಂದುಬಿಟ್ಟು ನಾನೆಲ್ಲ ಯೂನಿಟ್ಗಳನ್ನು ಡಿಮಾಂಡ್ಗಳನ್ನು ಪೂರೈಕೆ ಮಾಡಲಿಕ್ಕೆ ಹೋದರೆ ನನಗೆ 8,725 ಅವರ್ಸ್ ಬೇಕಾಗುತ್ತೆ. ಆದರೆ ನನ್ನ ಹತ್ರ ಇರೋದು 5,000 ಲೇಬರ್ ಅವರ್ಸ್ ಮಾತ್ರ. ಸೊ ಈ ಕನ್ಸ್ಟ್ರೆಂಟ್ಗಳನ್ನು ಇಟ್ಟುಕೊಂಡು ನಾನು ಎಕ್ಸೆಲ್ ಸಾಲ್ವರ್ ಮುಖಾಂತರ ಹೇಗೆ ಗರಿಷ್ಠ ಪ್ರಾಫಿಟನ್ನು ಪಡಿಬೋದು ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಸಾಲ್ವರ್ನಲ್ಲಿ ಡೇಟಾದ ಟ್ಯಾಬ್ ಅಂಡರಲ್ಲಿ ಸಾಲ್ವರಲ್ಲಿ ಇಲ್ಲಿ ಸೆಟ್ ಆಬ್ಜೆಕ್ಟಿವ್ ಬಂದುಬಿಟ್ಟು ನಾವೀಗ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಂತಂದರೆ ಪ್ರಾಫಿಟ್ಟು ಇಲ್ಲಿ ಇದೆ. ನಮಗೆ ಗರಿಷ್ಠ ಎಷ್ಟು ಪ್ರಾಫಿಟ್ ಪಡಿಬೋದು ಅಂತ. ಸೊ ಇದನ್ನು ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಸೊ ಆ ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮ್ಯಾಕ್ಸ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಚೇಂಜಿಂಗ್ ವೇರಿಯೇಬಲ್ ಸೆಲ್ಸ್, ಯಾವ ವೇರಿಯೇಬಲ್ಗಳನ್ನು ಚೇಂಜ್ ಮಾಡಬೇಕು ಅಂತ ಇಲ್ಲಿ ನಾವು ಯೂನಿಟ್ ಸೇಲ್ಸ್ ಮಾಡುವಂಥದ್ದನ್ನು ಚೇಂಜ್ ಮಾಡಬೇಕು. ಎಷ್ಟು ಸೇಲ್ಸ್ ಮಾಡಿದರೆ ನಮಗೆ ಗರಿಷ್ಠ ಪ್ರಾಫಿಟ್ ಬರುತ್ತೆ ಅಂತ. ಸೊ ಇದನ್ನು ಮಂತ್ಲಿ ಡಿಮಾಂಡನ್ನು ಚೇಂಜ್ ಮಾಡಬೇಕಾಗುತ್ತೆ. ಓಕೆ. ವಿತ್ ದಿಸ್ ಕೆಲವು ಕಂಡೀಷನ್ಸ್ ಇದ್ದಾವೆ. ಕಂಡೀಷನ್ಸ್ ಏನಂತ ಇಲ್ಲಿ ಕಂಡೀಷನ್ಸ್ ಆ್ಯಡ್ ಮಾಡೋಣ. ಮೊದಲನೇ ಕಂಡೀಷನ್ ಬಂದುಬಿಟ್ಟು ಅವೈಲೇಬಲ್ ಮಂತ್ಲಿ ಲೇಬರ್ ಅವರ್ಸ್ ಇಲ್ಲಿದೆ. ಇದು ನಮಗೆ ಗರಿಷ್ಠ ಇರುವಂಥದ್ದು 10,000. ಸೊ ಅದು 10,000ಕ್ಕಿಂತ ಒಳಗಡೆ ಇರಬೇಕು. ಸೊ ಈಕ್ವಲ್ ಆರ್ ಲೆಸ್ ದೆನ್ 10,000. ಅದು ಒಂದು ಕಂಡೀಷನ್ಸ್ ಆಯಿತು. ಇನ್ನೊಂದು ಕಂಡೀಷನ್ ಬಂದುಬಿಟ್ಟು ಅವೈಲೇಬಲ್ ಮಂತ್ಲಿ ಪ್ರೊಡಕ್ಷನ್ ಅವರ್ಸು 5,000 ಅವರ್ಸು. ಸೊ ಮಂತ್ಲಿ ಪ್ರೊಡಕ್ಷನ್ ಅವರ್ಸು ಅದು ಈಕ್ವಲ್ ಆರ್ ಲೆಸ್ ದೆನ್ 5,000 ಇರಬೇಕು. ಸೊ ಎರಡನೇ ಕಂಡೀಷನ್ ಆಯಿತು.
ಇನ್ನು ಮೂರನೇ ಕಂಡೀಷನ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ 5,000 ಅಥವಾ ಡಿಮಾಂಡಿಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕಿಂತ ಕಡಿಮೆ ಆದರೂ ಪರವಾಗಿಲ್ಲ. ಸೊ ಡು ನಾಟ್ ಎಕ್ಸೀಡ್ ಡಿಮಾಂಡ್. ಸೊ ಡಿಮಾಂಡ್ ನಿಮ್ಮ ಪ್ರೊಡಕ್ಷನ್ ಬಂದುಬಿಟ್ಟು ಡಿಮಾಂಡಿಗೆ ಈಕ್ವಲ್ ಆಗಿರಲಿ. ಸೊ ಇದು ಬಂದುಬಿಟ್ಟು ಡಿಮಾಂಡಿಗೆ ಈಕ್ವಲ್ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ. ಸೊ ಲೆಸ್ ದ್ಯಾನ್ ಡಿಮಾಂಡ್ ಕನ್ಸ್ಟ್ರೆಂಟ್. ಸೊ ಇದನ್ನು ಕ್ಲಿಕ್ ಮಾಡಿ ಈಗ ಓಕೆ ಕೊಡಿ. ಸೊ ಇದಿಷ್ಟು ಕಂಡೀಷನ್ಸು ಫುಲ್ಫಿಲ್ ಆಯಿತು, ಕಂಡೀಷನ್ಸ್ ಹಾಕಿ ಆಯಿತು. ಇನ್ನು ಸಾಲ್ವ್ ಕೊಡಿ. ಇಲ್ಲಿ ಸಾಲ್ವ್ ಆಗಿದ್ದರೆ ಎಕ್ಸೆಲ್ ಸಾಲ್ವರ್ ಫೌಂಡ್ ಎ ಸೊಲ್ಯೂಷನ್ ಅಂತ ಕೊಡುತ್ತೆ. ಇಲ್ಲಿ ಈಗ ನೋಡಿ, ನೀವು ಇದನ್ನು ನಾನು ಓಕೆ ಕೊಡ್ತೀನಿ. ಇಲ್ಲಿ ನೋಡಿ, ನಾವು 3 ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಈ ಕಂಡೀಷನ್ಸ್ ಮೇಲೆ. ಯಾಕಂತಂದರೆ ಇಲ್ಲಿ ನೋಡಿ 3,562.5 ಪ್ರೊಡಕ್ಷನ್ ಮೌಸನ್ನು ಪ್ರೊಡ್ಯೂಸ್ ಮಾಡಿ ಅಥವಾ ಮತ್ತು ಕೀಬೋರ್ಡನ್ನು 6,500 ಪ್ರೊಡ್ಯೂಸ್ ಮಾಡಿದರೆ ನಮಗೆ ಗರಿಷ್ಠ 3,81,563 ಪ್ರಾಫಿಟ್ ಆಗಿದೆ. ಸೊ ಇದು ಈ ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಿಕೊಂಡು ಇಲ್ಲಿ ಈ ಎಕ್ಸೆಲ್ ಸಾಲ್ವರು ಒಂದು ಸೊಲ್ಯೂಷನನ್ನು ಕೊಟ್ಟಿದೆ. ಇದು ಒಳ್ಳೆಯ ಸೊಲ್ಯೂಷನ ಕೆಟ್ಟ ಸೊಲ್ಯೂಷನ ನೀವು ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಇಲ್ಲಿ 10,000 ಲೇಬರ್ ಅವರ್ಸ್ ಇದೆ, ಬರೀ 3,553 ಲೇಬರ್ ಅವರ್ಸನ್ನು ಯೂಸ್ ಮಾಡಿಕೊಂಡಿದೆ. ಓಕೆ, ಸೊ ಇಲ್ಲಿ ನಿಮಗೆ ಲೇಬರ್ ಅವರ್ಸು ತುಂಬ ಇನ್ನು ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಆದರೆ ಪ್ರೊಡಕ್ಷನ್ ಅವರ್ಸ್ ಬಂದುಬಿಟ್ಟು 5,000 ಇದೆ, ಅದು ಫುಲ್ 5,000ವನ್ನು ತೆಗೆದುಕೊಂಡಿದೆ. ಓಕೆ, ಸೊ ಈ ಥರ ಇದೊಂದು ಹೈಪೋಥೆಟಿಕಲ್ ಎಕ್ಸಾಂಪಲ್, ಹಾಗಾಗಿ ಎಕ್ಸಾಕ್ಟ್ ಆನ್ಸರನ್ನು ಪಡೆಯೋದು ಸ್ವಲ್ಪ ಕಷ್ಟ. ಸೊ ಈ ಥರ ನಿಮ್ಮ ಬಿಸ್ನೆಸ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಎಕ್ಸೆಲ್ ಸಾಲ್ವ್ ಮುಖಾಂತರ ಒಂದು ಟಾರ್ಗೆಟ್ ಹೇಗೆ ರೀಚ್ ಮಾಡಬೇಕು, ಯಾವ ಸೇಲ್ಸನ್ನು ಹೆಚ್ಚು ಮಾಡಬೇಕು, ಯಾವ ಪ್ರಾಡಕ್ಟ್ಗಳ ಸೇಲ್ಸನ್ನು ಕಡಿಮೆ ಮಾಡಬೇಕು, ಎಷ್ಟು ಲೇಬರ್ ಅವರ್ಸ್ ಯೂಸ್ ಮಾಡಬೇಕು, ಈ ಥರ ಎಲ್ಲ ಕನ್ಸ್ಟ್ರೆಂಟ್ಸ್ ಹಾಕ್ಕೊಂಡು ನಿಮ್ಮ ಬಿಸ್ನೆಸ್ ಕೇಸ್ಗಳನ್ನು ಎಕ್ಸೆಲ್ ಸಾಲ್ವರ್ ಮುಖಾಂತರ ಸಾಲ್ವ್ ಮಾಡ್ಕೋಬೋದು. ಸೊ ಇದು ಎಕ್ಸೆಲ್ ಸಾಲ್ವರು ತುಂಬಾ ಯೂಸ್ಫುಲ್ ಆದಂಥ ಒಂದು ಎಕ್ಸೆಲ್ನ ಫಂಕ್ಷನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.